ಇನ್ನು ಚಂದನವನದ ಆಪ್ತ ಮಿತ್ರ ಇನ್ನು ನೆನಪು ಮಾತ್ರ. 81 ವರ್ಷದ ಸರ್ಜಾಪುರ ನಿವಾಸದಲ್ಲಿ ದ್ವಾರಕೀಶ್ ಕೊನೆಯುಸಿರು. ತಮ್ಮ ಅತಿ ಆಲಿಶಾನ್ ಬಂಗಲೆಯನ್ನು 10 ಕೋಟಿಗೆ ಮಾರಿದರು. ಇತ್ತೀಚೆಗೆ ಸರ್ಜಾಪುರದಲ್ಲಿ ನೆಲೆಸಿದ್ರು. ಎಲ್ಲ ದ್ವಾರಕೀಶ್ವರಿಗೆ 6 ಜನ ಗಂಡು ಮಕ್ಕಳು, 5 ಜನನೂ ಒಬ್ಬ ಅಮೇರಿಕಾದಲ್ಲಿದ್ದಾರೆ, ಒಬ್ಬ ದುಬೈಲಿದ್ದಾರೆ, ಇನ್ನಿಬ್ಬರು ಇಲ್ಲೇ ಇದ್ದಾರೆ, ಒಬ್ಬ ಮಡ್ರಾಸಲ್ಲಿದ್ದಾನೆ, ಇನ್ನೊಬ್ಬ ಚಿಕ್ಕ ಹೆಂಡತಿ ಮಗನ ಇಲ್ಲೇ ಇದ್ದಾರೆ. ಎಲ್ಲ ಬಂದಿದ್ದಾರೆ. ಅಮೇರಿಕಾದಲ್ಲಿ 3 ದಿನ ಮುಂಚೆ ಬಂದಿದ್ದ ಅವನು. ಅವ್ರ ಮಾವ ತೀರೋಗ್ಬಿಟ್ರು 3 ದಿನ ಮುಂಚೆ. ಅವ್ನು ಬಂದು ಇವಾಗ ಬೆಳಗಾಂ ಹೋಗಿದ್ದಾನೆ. ಬೆಳಗಾಂ ಗೊತ್ತಾಯ್ತು, ಅವ್ನು ಇಮಿಡ್ಲಿ ಬರ್ತಾನೆ. ನಾಳೆ ಬೆಳಿಗ್ಗೆ ಇದನ್ನು ನಾವು ಟೌನ್ ಹಾಲಲ್ಲಿ ರವೀಂದ್ರ ಕಲಾಕ್ಷೇತ್ರ ಯಾವ ರೀತಿ ಇಡಬೇಕು, ಬಾಡಿ ಅಲ್ಲಿ ಇಡಬೇಕಾ, ವಾಣಿಜ್ಯ ಮಂಡಳಿ ಮಾತಾಡ್ತವ್ರೆ. ಅದು ನೋಡಿಕೊಂಡು ಸಾರ್ವದರ್ಶನಕ್ಕೆ ಎಷ್ಟೊತ್ತಿಗೆ ಇಡಬೇಕು, ಯಾವ ರೀತಿ ಇದೆಲ್ಲ ಈ ಕೋಡ್ ಆಫ್ ಕಂಡಕ್ಟರಿಂದ ಯಾವ ಪರ್ಮಿಷನ್ ಯಾವ ರೀತಿ ಸಿಗುತ್ತೆ ನೋಡ್ಕೊಂಡು ಮಾಡಬೇಕು ಅಂತೆಲ್ಲ. ತುಂಬ ಚೆನ್ನಾಗಿದ್ರು. ಇಸ್ ವೆರಿ ಗುಡ್ಡು. ಯೋಗಿ ಬಿಟ್ಟು ಹೋಯ್ತಿರಲಿಲ್ಲ. ತುಂಬ ಆರೋಗ್ಯವಾಗಿದ್ದರು, ಏನೂ ಆಗಿಲ್ಲ, ಖುಷಿಯಾಗಿದ್ದರು. ಯೋಗಿ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದೆ ಅವ್ರ ತಂದೆನ. ನನಗೆ 15 ದಿನ ಮುಂಚೆ ಭೇಟಿಯಾಗಿದ್ದೆ. ನಂಗೆ ಭೇಟಿ ಮಗಳಲ್ಲಿ ಆ ಟೈಟಲ್ ಬಂದಾಗ ಆ ಒಂದು ನೀವು ನೋಡಿರ್ಬೋದು, ಒಂದು ಸಿಂಹ ಇಲ್ಲ ಸಾರ್ವಜನಿಕರ ದರ್ಶನಕ್ಕೆ ನಮ್ಮ ಟೌನ್ ಹಾಲಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ದಾರೆ, ವಾಣಿಜ್ಯ ಮಂಡಳಿ. ಅದಾದ ತಕ್ಷಣ ಮೆಸೇಜ್ ಬರುತ್ತೆ. ಅದಾದ ತಕ್ಷಣ ನಮಗೆ ಆ್ಯಸ್ ಇಟ್ ಈಸ್ TR ಮೇಲಲ್ಲಿ ಅವ್ರು ಬ್ರಾಹ್ಮಣರದ್ದು ಅವ್ರದ್ದು ಸ್ಮಶಾನ ಅಲ್ಲಿ ಅಂತಿಮ ಕಾರ್ಯ ನಾಳೆ ಮಾಡ್ತಾರೆ. ಎಲ್ಲ ಇನ್ನೊಂದು ಅರ್ಧ 1 ಅವರ್ ಟೈಮಿಂಗ್ಸ್ ಗೊತ್ತಾಗುತ್ತೆ. 10ವರೆಗೆ ತೀರೋಗ್ಬಿಟ್ಟೆ. 10ವರೆ ಹೃದಯಾಘಾತ. ತುಂಬ ಚೆನ್ನಾಗಿ ಅದ್ಭುತವಾಗಿದ್ರು. ಆ ಹ್ಯಾಪಿಯಾಗಿದ್ರು, ಖುಷಿಯಾಗಿದ್ರು. ಅಷ್ಟು ಚೆನ್ನಾಗಿ ಯೋಗಿ ಇಷ್ಟು ನೋಡ್ಕೊಂಡಿದ್ರು. ತಂದೆ ಮಕ್ಕಳು ಅಷ್ಟು ಬಾಂಧವ್ಯ. ದಿನ ಒಂದು ಪಿಕ್ಚರ್ ನೋಡು ಹ್ಯಾಪಿಯಾಗಿದ್ರು. ಯಾವ ರೀತಿ ತೊಂದರೆ ಇರಲಿಲ್ಲ. ಅಷ್ಟು ಚೆನ್ನಾಗಿ ಸುಮಾರು ಇಲ್ಲಿಂದ 5 ವರ್ಷದಿಂದ ಇದ್ರು, 4 ವರ್ಷದಿಂದ ಇದ್ರು. 2 ದಿವಸ ಮುಂಚೆ ಫೋನ್ ಮಾಡಿದಾಗ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏನಿಲ್ಲ, ಎಲ್ಲ ಚೆನ್ನಾಗಿದ್ರು, ಖುಷಿಯಾಗಿದ್ರು. ಅವ್ರು ಯಾವತ್ತೂ ಅಷ್ಟು ಕಾಯಿಲೆ ಬಿದ್ದಾರಲ್ಲ, ಖುಷಿಯಾಗಿ ನಗದಾಗ್ತಾಯಿದ್ರು. ಅಷ್ಟೇ ಚೆನ್ನಾಗಿ ಯೋಗಿ ದಿನ ತಂದೆ ಬಿಟ್ಟು, ಈಗ 1 ವಾರದಿಂದ ತಂದೆ ಬಿಟ್ಟು ಆಚೆ ಬರ್ತಿಲ್ಲ ಅವರು. ನಮ್ಮಪ್ಪ ಸ್ವಲ್ಪ ಮೈ ಏನೋ ಹುಷಾರಿಲ್ಲ ಅಂತಾರೆ ಅಂದಾಗ ತಂದೆ ಬಿಟ್ಟು ಆಚೆ ಬರ್ತಿಲ್ಲ. ನಾನು ಎಷ್ಟೊತ್ತಿ ಫೋನ್ ಮಾಡಿದ್ರೆ ಬರಲಿಲ್ಲ, ಬೇಡ ಡ್ಯಾಡಿ ಹುಷಾರಿಲ್ಲ, ಇಲ್ಲೇ ಇದ್ದೀನಿ. ಮೊನ್ನೆ ಆ ಪಾಪ ಯಾವುದೋ ಸೌಂದರ್ಯ ಬರ್ತಾರೆ ಬಂದು ಇಮಿಡ್ಲಿ ಬಂದ್ಬಿಟ್ಟೆ. ತಂದೆಗೆ ಹುಷಾರಿಲ್ಲ, ನೋಡ್ಕೋಬೇಕು, ಟ್ಯಾಬ್ಲೆಟ್ ಕೊಡಬೇಕು ಅಂತ. ತುಂಬ ಚೆನ್ನಾಗಿ ನೋಡಿಕೊಂಡು ತುಂಬ ಚೆನ್ನಾಗಿದ್ದು ದ್ವಾರಕೀಶ್ವರು. ನಗನಾಗ್ತಾಯಿದ್ರು. ಯಾರು ತೊಂದರೆ ಕೊಟ್ಟಿಲ್ಲ, ಯಾವುದೂ ಇಲ್ಲ. ಅದೆಲ್ಲ ಇನ್ನೂ ಅದ್ರ ಬಗ್ಗೆ ಕ್ಲೀನಾಗಿ ಗೊತ್ತಿಲ್ಲ ನಮಗೆ. ಥ್ಯಾಂಕ್ ಯು. ಇವಾಗ ಇಲ್ಲ 1 ಅವರ್ಗೆ ನಮ್ಮ ವಾಣಿಜ್ಯ ಮಂಡಳಿ ತಿಳ್ಕೊಂಡು ಯಾವ ರೀತಿ ಮಾಡಬೇಕು, ಟೌನ್ ಹಾಲ್ ಶಿಫ್ಟ್ ಮಾಡೋಕೆ, ಇಲ್ಲಿ ಮಾಡೋಕೆ, ಯಾವ ರೀತಿ ಮುಂದಿನ ರೂಪುರೇಷೆಗಳು ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡ್ತಾಯಿದ್ವಿ. ಎಲ್ಲ ಬಂದಿದ್ದಾರೆ. ಫಾರಿನ್ಲಿರೋ ಮಗ 3 ದಿನ ಮುಂಚೆ ಆಮೇಲೆ ಇದಕ್ಕೆ ಹೋಗಿದ್ದಾನೆ, ಬೆಳಗಾಂ ಹೋಗಿದ್ದಾನೆ. ಅವ್ರ ಮಾವರು ತೀರೋಗ್ಬಿಟ್ಟು ಅಲ್ಲಿಗೆ ಹೋಗಿದ್ದೆ, ಅದಕ್ಕೆ ಹೋಗಿದ್ದಾನೆ. ಅದಾದ ತಕ್ಷಣ ಹೋಗಿದ್ದಾನೆ. ಇದಕ್ಕೆ ಈಗ ಎಲ್ಲ ಜನ ಅಲ್ಲಿಂದ ರಿಟರ್ನ್ ಬರ್ತಾನೆ. ದುಬೈಯಿಂದ ಒಬ್ಬೊಬ್ಬರು ಅವನು ಬರ್ತಾನೆ. ಎಲ್ಲರಲ್ಲೂ ಯೋಗೀಶ್ ಜೊತೆನೇ ಇದ್ದಿದ್ದವರು ಬಿಟ್ಟು ಹೋಗ್ತಿಲ್ಲ. ಥ್ಯಾಂಕ್ ಯು. ಮಂಜು ಸರ್. ಓಕೆ. ವಾಣಿಜ್ಯ ಮಂಡಳಿ ಕೂಡ ಇದರ ಬಗ್ಗೆ, ಯಾಕೆಂದರೆ ಎಲೆಕ್ಷನ್ ಇರೋದರಿಂದ ಬೇರೆ ರೀತಿಯಲ್ಲಿ ಏನು ಅಲ್ಲಿಂದ ಮಾಹಿತಿಗಳನ್ನು ಪಡಿಬೇಕಾಗತ್ತೆ.